ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಹರಿಹರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳ ನಡುವೆ ತೀವ್ರ ಹಣಾಹಣಿಗೆ ಕಾರಣವಾಗಿದ್ದ ಹರಿಹರ ನಗರಸಭಾ ಅಧ್ಯಕ್ಷ-ಉಪಾಧ್ಯಕ್ಷರ ಸ್ಥಾನಕ್ಕೆ ಸೆಪ್ಟೆಂಬರ್ 2 ರಂದು ನಡೆದ ಚುನಾವಣೆಯಲ್ಲಿ ವಿಜಯಲಕ್ಷ್ಮಿ ಕಡೆಗೂ ಜೆಡಿಎಸ್ಗೆ ಒಲಿದಿದ್ದಾರೆ. ಉಭಯ ಪಕ್ಷಗಳ ನಾಯಕರಾದ ಬಿಜೆಪಿ ಶಾಸಕ ಬಿ. ಹರೀಶ್, ಕಾಂಗ್ರೆಸ್ಸಿನ ಮಾಜಿ ಶಾಸಕ ಎಸ್. ರಾಮಪ್ಪ, ಪರಾಜಿತ ಅಭ್ಯರ್ಥಿಯಾದ ನಂದಿಗಾವಿ ಶ್ರೀನಿವಾಸ್ ಹಾಗೂ ಜೆಡಿಎಸ್ನ ಮಾಜಿ ಶಾಸಕ ಎಸ್. ಶಿವಶಂಕರ್ ರವರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಹರಿಹರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಜಂಬಣ್ಣ ಅವರು 3 ಪಕ್ಷದ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ನಮ್ಮ ಅಭಿಮಾನಿಗಳೇ, ನಗರಸಭೆ ಸದಸ್ಯರುಗಳೇ ಮತ್ತು ನಮ್ಮ ಮುಖಂಡರಾದ ನಮಗೆ ಇಲ್ಲಿ ಅವಕಾಶ ಮಾಡತಕ್ಕಂಥ ಮುಖಂಡರುಗಳಾದ ಎಸ್. ಶಿವಶಂಕರ್ ಅವರೇ ಮತ್ತು ಚಿದಾನಂದಪುರವರೇ ಮತ್ತು ಹರೀಶ್ ಸಾಹೇಬ್ರೆ ಮತ್ತು ರಾಮಚರೇ ಮತ್ತು ನಂದಿಗಾವಿ ಶ್ರೀನಿವಾಸರೇ ಮುಖಂಡರುಗಳಾದ ಕೌನ್ಸಿಲರ್ಗಳಾದ ಮುಖಂಡರುಗಳೇ, ನನ್ನನ್ನು ಇಲ್ಲಿ ಇವತ್ತು ತುಂಬು ಹೃದಯದಿಂದ ಇಷ್ಟು ಅದ್ದೂರಿಯಾಗಿ ನನ್ನನ್ನು ನಗರಸಭೆ ಉಪಾಧ್ಯಕ್ಷನಾಗಿ ಮಾಡಿರೋದಕ್ಕೆ ನನ್ನ ತುಂಬು ಹೃದಯದ ವಂದನೆಗಳು. ನಾನು ಇವತ್ತೇನು ಮಾಡ್ತಾ ಏನು ಆಗ್ತಾ ಇದೆ ನಗರಸಭೆಯಲ್ಲಿ ಅಂದರೆ, ನಗರಸಭೆ ಇವತ್ತಿನ ದಿವಸ ಹರಿಹರದಲ್ಲಿ ಕುಂಠಿತ ಆಗಿದೆ, ಸತ್ತೋಗಿಬಿಟ್ಟಿದೆ ಆಡಳಿತ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಇವತ್ತಿನಿಂದ ನಗರಸಭೆಗೆ ಚಾಲ್ತಿ ಕೊಟ್ಟು ನಾವು ಇವತ್ತಿನಿಂದ ಆಡಳಿತದ ಬದಲಾವಣೆಯನ್ನು ಕಂಡುಕೊಳ್ಳೋಕ್ಕೆ ನಮ್ಮ ನಗರಸಭೆ ನಮ್ಮ ಹರಿಹರಕ್ಕೆ ಏನು ನೀರಿನ ಇರ್ಬೋದು, ಬೇರೆ ಎಲ್ಲ ಸವಲತ್ತುಗಳಾಗಲಿ, ಕ್ಲೀನಿಂಗ್ ಆಗಲಿ, ಟ್ಯಾಕ್ಸ್ ಆಗಲಿ, ಆಮೇಲೆ ಈ ಖಾತೆ ಎಕ್ಸ್ಟ್ರಾಕ್ಟ್ ಆಗಲಿ, ಎಲ್ಲದಕ್ಕೂ ತೊಂದರೆ ಮಾಡ್ತಾ ಇರೋದ್ರಿಂದ ನಾವು ಅದನ್ನು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಎಲ್ಲರಿಗೂ ನಾಗರಿಕರಿಗೆ ಒಳ್ಳೇದಾಗಬೇಕಂತ ಹೇಳಿ ನಾವು ಇವತ್ತಿನ ದಿವಸ ನಮ್ಮ ಸೇವೆಯನ್ನು ನಗರಸಭೆಯಲ್ಲಿ ಸಾರ್ವಜನಿಕರಿಗೋಸ್ಕರ ನಾವು ಉಡುಪಾಗಿಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸರ್ವ ಪಕ್ಷಗಳಿಗೂ ಎಲ್ಲರೂ ಸೇರಿ ನಮ್ಮನ್ನೇನು ಆಯ್ಕೆ ಮಾಡಿದ್ರು ಅವರೆಲ್ಲ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ 3 ಪಕ್ಷಗಳು ಎಲ್ಲ ಸರ್ವಾನುಮತದಿಂದ ನಮ್ಮನ್ನು ಆರಿಸಿ ಇಲ್ಲಿ ಗೆಲ್ಲಿಸಿದಾರಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾವು ಇವತ್ತಿನ ದಿವಸ ನಿಮಗೆ ಭರವಸೆ ನೀಡ್ತೀವಿ. ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಭರವಸೆಯನ್ನು ನೀಡ್ತೀವಿ. ಹಾಗೂ ನಮ್ಮ JDS ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಎಸ್. ಶಿವಶಂಕರ್ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಾತಾಡ ಆಮೇಲೆ ಕ್ವಶನ್ ಇಷ್ಟ. ನಾನು ಹರಿಹರ ನಗರಸಭೆಯ 3ನೇ ವಾರ್ಡಿನ ನಗರಸಭಾ ಸದಸ್ಯ. ಈ ದಿವಸ ಹರಿಹರದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಯ ಏನು ಈ ದಿವಸ ನಡೀತು. ಇವತ್ತು 3 ಪಕ್ಷಗಳ JDS, ಕಾಂಗ್ರೆಸ್ ಮತ್ತು ಬಿಜೆಪಿಯ ಸರ್ವಾನ ಒಮ್ಮತದಿಂದ 33 ಸದಸ್ಯರುಗಳು ಸೇರಿ ಏನು ಈ ದಿವಸ ಎಸ್ಟಿ ಉಪಾಧ್ಯಕ್ಷರಾದಂಥ ಕವಿತಾ
ಅಧ್ಯಕ್ಷರು ಆದಂತ ಕವಿತಾ ಬೀಡರ್ ಅವರು, ಉಪಾಧ್ಯಕ್ಷರಾಗಿ ಜಂಬಣ್ಣನವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಹರಿಹರ ಸಮಸ್ತ ಜನತೆಯ ಪರವಾಗಿ ಹಾಗೂ ನಾವೆಲ್ಲ 33 ಸದಸ್ಯರುಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಸರ್, ಗೌರ್ಮೆಂಟ್ ಆಸ್ಪತ್ರೆ ರೋಡ್ ಒಂದು ಮಾಲಿಂಗಪ್ಪ ರೋಡ್ ಬಹಳ ಕೆಟ್ಟದ್ದು. ಈಗ ಆದೇಶ ಇದನ್ನ ನಮ್ಮ ಗೌರವಾನ್ವಿತ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಇದನ್ನ ಹೇಳ್ತಾರೆ. ನಾವು ಎಲ್ಲ ಸರ್, ಹರಿಯಾಣದಾಗ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ದಾಗ ಹತ್ತತ್ರ 2 ವರ್ಷ ಆಗಂಗೆ ಬಂತು ನನ್ನ ಗಮನಕ್ಕೆ ಇರೋದು. ಈಗ ನಿಮಗೆ ಚಾನ್ಸ್ ಸಿಕ್ಕಿದೆ. ಸೊ ಸಮಸ್ಯೆ ಭಾಳ ಇದೆ. ಪ್ರಥಮವಾಗಿ ನಿಮ್ಮ ದೃಷ್ಟಿಯಲ್ಲಿ ಯಾವ ಸಮಸ್ಯೆ ಬಗೆಹರಿಸ್ತಾ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಎಲ್ಲ ಸಮಸ್ಯೆಗೂ ಪ್ರಾಮುಖ್ಯತೆಯನ್ನು ಕೊಡ್ತಾ ಮೊದಲು ರೋಡು, ನೀರು, ಕರೆಂಟು, ಕ್ಲೀನಿಂಗ್ ಎಲ್ಲ ಆದ್ಯತೆ ಕೊಡ್ತಾ ಎಲ್ಲ ರೋಡ್ಗಳನ್ನ ನಾಳೆಯಿಂದ ಎಲ್ಲ ಸರ್ವೆ ಮಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲೆಲ್ಲಿ ಯಾವ ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆ ಎಲ್ಲ ನೋಡಿಬಿಟ್ಟು ನಾವು ನಾಳೆಯಿಂದ ಅಭಿವೃದ್ಧಿಗೆ ನಾವು ಚಾಲನೆ ನೀಡ್ತಾ ಇದ್ದೀವಿ. ಮತ್ತು ಹಾಗೂ ನಮ್ಮ ಹಳೆ ಅರ್ಲಾಪುರದ ನಮ್ಮ ವಾರ್ಡಿನ ಸಮಸ್ತ ನಾಗರಿಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವು ಇವತ್ತು ಅವರಿಂದಲೇ ನಾನು ಇಲ್ಲಿ ಬಂದಿರೋದು. ಆ ನಾಗರಿಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತದಾರರು, ನನ್ನ ಹಳೆ ಅರ್ಲಾಪುರದ ಮತದಾರರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾಗರಿಕರು ಎಲ್ಲರೂ ಸಹಕಾರ ಕೊಡ್ರಿ. ನಾನು ಎಲ್ಲದಕ್ಕೂ ನಿಂತ್ಕೊಂಡು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ನಾವು ಬಹಳ ವರ್ಷದಿಂದ ಬಹಳ ಪೆಂಡಿಂಗ್ ಐತೆ ಸರ್. ಗೌರ್ಮೆಂಟ್ ರೋಡಿಂದ ಇವತ್ತಿನ ದಿವಸ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ನಾವು ನಾಳಿಂದ ಅದೇ ಕೆಲಸ ಅದನ್ನೆಲ್ಲ ಆಲ್ರೆಡಿ ವರ್ಕ್ ತಗೊಂಡಿದ್ದೀವಿ. ಶಾಸಕರು ಇದ್ದಾಗ ಅವರು ನಾನು ಮಾಡಿಸಿದ್ದೀನಿ, ನಾನು ಬಿಲ್ ಆಗಿದ್ನಿ, ಅದು ಆಗಿದ್ನಿ, ಎಲ್ಲ ಟೆಂಡರ್ ಕಾರ್ಯಕ್ರಮಗಳು ಎಲ್ಲ ಅಂತ ಬಂದಿದ್ದವು. ಎಲ್ಲ ಹಿಂದಿನ ಅಧಿಕಾರಿಗಳು ಸ್ವಲ್ಪ ತೊಂದರೆಯಿಂದ ಎಲ್ಲ ವರ್ಕ್ಗಳು ಪೆಂಡಿಂಗ್ ಆಗಿರೋದ್ರಿಂದ ನಾವು ನಾಳೆಯಿಂದ ಎಲ್ಲ ಚಾಲನೆ ಕೊಡ್ತಾ ನಮ್ಮ ನಗರಕ್ಕೆ ಏನು ಒಳ್ಳೇದಾಗಬೇಕು ಅದನ್ನೆಲ್ಲ ಅಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ. ಯಾವುದೇ ಸಮಸ್ಯೆ ಇದ್ರೂ ನಾಗರಿಕರು ನಾವು ಸ್ಪಂದನೆ ಮಾಡ್ತೇವೆ. ಎಷ್ಟೊತ್ತಿಗಾದ್ರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ನಮ್ಮ ಸದಸ್ಯರುಗಳು ಅಷ್ಟೇ ಮುತುವರ್ಜಿಯಿಂದ ಕೆಲಸ ಮಾಡೋಕ್ಕೆ ಇವತ್ತಿಂದ ಹುಮ್ಮಸ್ಸಿಂದ ಇದ್ದಾರೆ. ಅದನ್ನು ಮತ್ತೆ ಘಂಟಾಘೋಷವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ವಾರ್ಡಲ್ಲಿ ಬರ್ತಕ್ಕಂಥ ಆರೋಗ್ಯ ಆಸ್ಪತ್ರೆಯನ್ನ ಅತಿ ಶೀಘ್ರವಾಗಿ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅದು ಆಮೇಲೆ ಮೂಲಭೂತ